ಮೊನ್ನೆ ರಾತ್ರಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಅಕ್ಷರಶಃ ಕರಾವಳಿ ಭಾಗದಲ್ಲಿ ಕಿಡಿಯನ್ನು ಹತ್ತಿದೆ. ಕರಾವಳಿ ಭಾಗ ಕೊತ ಕೊತ ಅಂತ ಕುದಿತಾ ಇದೆ. ಶೆಟ್ಟಿ ಕೊಲೆ ಪ್ರಕರಣ ಕರಾವಳಿ ಕೊತ ಕೊತ ಅಂತ ಕುದಿತಾ ಇದೆ. ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು ಮೊನ್ನೆ ರಾತ್ರಿ. ಇದುವರೆಗೂ ಕೂಡ ಕಳೆದ 24 ಗಂಟೆಗಳಲ್ಲಿ 5 ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇರ್ತಾರೆ, ಎಡಿಜಿಪಿ ಇರ್ತಾರೆ, ನಗರ ಕಮಿಷನರ್ ಕೂಡ ಇರ್ತಾರೆ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ 12 ಬಸ್ಗಳಿಗೆ ಕಲ್ಲುಗಳನ್ನು ತೂರಲಾಗಿದೆ. ಮಾಹಿತಿ 12 ಬಸ್ಗಳಿಗೆ ಸುಹಾಸ್ ಶೆಟ್ಟಿಯ ಪಾರ್ಥಿವ ಶರೀರದ ಅಂದ್ರೆ ಆ ಮೃತದೇಹದ ಮೆರವಣಿಗೆ ಉದ್ದಕ್ಕೂ ಸಾಗರೋಪಾದಿ ಜನ ಸೇರಿದ್ರು. ಆ ಸಂದರ್ಭದಲ್ಲಿ 3 ಆಟೋಗಳಿಗೆ ಧಕ್ಕೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ಗುರುವಾರ ರಾತ್ರಿ ಉಳ್ಳಾಳದ ಒಬ್ಬ ನಿವಾಸಿಗೆ ಥಳಿತ ಆಗಿದೆ. ಘಟನೆ ನಂಬರ್ 1. ಉಡುಪಿಯಲ್ಲಿ ಅಬೂಬಕರ್ ಎನ್ನುವಂಥ ಒಬ್ಬ ವ್ಯಕ್ತಿ ಆಟೋ ಚಾಲಕ, ಆತನಿಗೆ ಥಳಿತ ಆಗಿದೆ. 2ನೇ ಘಟನೆ ಶುಕ್ರವಾರ ತೊಕ್ಕಟ್ಟು ಎನ್ನುವಂತಹ ಒಂದು ಪ್ರದೇಶ, ಮಂಗಳೂರಿನ ಒಂದು ಪ್ರದೇಶ, ಆ ಪ್ರದೇಶದಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಥಳಿಸಿದ್ದಾರೆ. 3ನೇ ಘಟನೆ. ಮತ್ತೊಂದು ಕಡೆ ಮಂಗಳೂರಿನ ಮೀನು ವ್ಯಾಪಾರಿಯೊಬ್ಬರಿಗೆ ಇರಿತ ಕೂಡ ಆಗಿದೆ, ಚಾಕು ಇರಿತ ಆಗಿದೆ. ಇದು 4ನೇ ಘಟನೆ, ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಇದರ ಜೊತೆಗೆ ಕಳೆದ 4-5 ದಿನಗಳ ಹಿಂದೆ ಆದಂತಹ ಕೇರಳ ಮೂಲದ ಒಬ್ಬ ವ್ಯಕ್ತಿಯ ಕೊಲೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡಬೇಕಾಗಿದೆ, ಸಭೆಗಳನ್ನು ಮಾಡಬೇಕಾಗಿದೆ. ಮೇ 6ರ ತನಕ ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ನಿನ್ನೆ ಮಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದರು. ಅಕ್ಷರಶಃ ಮಂಗಳೂರು ಸಂಪೂರ್ಣವಾಗಿ ಬಂದಾಗಿತ್ತು. ಅನೇಕ KSRP, CRP ಈ ತುಕಡಿಗಳನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳು ಮಂಗಳೂರಿನಲ್ಲಿ ಬೀಡುಬಿಟ್ಟಿದ್ದಾರೆ. ಮತ್ತೊಂದು ಕಡೆ BJP ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಜಿಹಾದಿ ಮನೋಸ್ಥಿತಿ ಇರುವವರಿಗೆ ಸರ್ಕಾರದಿಂದ ಸಪೋರ್ಟ್ ಸಿಗ್ತಾ ಇದೆ. ಸಾಫ್ಟ್ ಕಾರ್ನರ್ನಿಂದ ಇಂತಹ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇದೆ. ಈ ಎತ್ತರನಾದಂಥ ಎಲ್ಲ ಆರೋಪಗಳನ್ನು ಸರ್ಕಾರದ ಮೇಲೆ BJP ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕಾದಂತಹ ಅನಿವಾರ್ಯತೆ ಮತ್ತು ಅವಶ್ಯಕತೆ ಸರ್ಕಾರದಾಗಿರೋದ್ರಿಂದ ಇದೀಗ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ತೆರಳಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆಯ ಆರೋಪಿಗಳ ಬೇಟೆಗಾಗಿ 5 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರಂತೆ. ಸುಹಾಸ್ ಶೆಟ್ಟಿ ಬರ್ಬರ ಕೊಲೆ ಪ್ರಕರಣ ಬಿಜೆಪಿಯವರು ಹೇಳ್ತಾ ಇದ್ದಾರೆ NIA ಕೊಡಬೇಕು ಈ ಪ್ರಕರಣವನ್ನ ಅಂತ, NIA ತನಿಖೆ ಮಾಡಬೇಕು ಅಂತ. ಈಗ 5 ತಂಡಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ನಿನ್ನೆ ADGP ಹೇಳ್ತಾ ಇದ್ರು, ನಗರ ಕಮಿಷನರ್ ಕೂಡ ಹೇಳ್ತಾ ಇದ್ರು, ನಮ್ಗೆ ಗೊತ್ತಿದೆ ಯಾರ ಆರೋಪಿಗಳು, ಎಲ್ಲ ಮಾಹಿತಿ ಸಿಕ್ಬಿಟ್ಟಿದೆ ಅನ್ನುವಂಥ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಇದೀಗ ಹೆಡೆಮುರಿ ಕಟ್ಟೋದಕ್ಕೆ 5 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ ಪೊಲೀಸರು. ಘಟನೆ ಕುರಿತು 8 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಖಾಕಿ ಪಡೆಯವರು. 8 ಆರೋಪಿಗಳನ್ನ ಮಂಗಳೂರು ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಆಯಿತು, ಏನು ಎತ್ತ ಅಂತ ಅನೇಕ ಜನ ಹೇಳ್ತಾ ಇದ್ದಾರೆ ಗುಂಪು ಘರ್ಷಣೆಯಿಂದ ಆಗಿದೆ ಅಂತ. ಆದರೆ ಹಿಂದೂ ಪರ ಸಂಘಟನೆಯವರು, BJPಯವರು ಆರೋಪ ಮಾಡ್ತಾ ಇರೋದು ಇದು ಪ್ರೀ ಪ್ಲಾನ್ಡ್ ಅಂತ. 24 ಗಂಟೆಯ ಒಳಗಡೆ ಮೆಗಾ ಕಾರ್ಯಾಚರಣೆಯನ್ನು ಮಾಡ್ಕೋತಾ ಇದ್ದಾರೆ. 5 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಆ 5 ತಂಡಗಳ ಮುಖಾಂತರ ಹತ್ಯೆಯ ಆರೋಪಿಗಳನ್ನು ಪತ್ತೆ ಹಚ್ಚೋ ಕಾರ್ಯ.
ಯಾವ ಕಾರಣಕ್ಕಾಗಿ ಘಟನೆ ಆಯಿತು, ಯಾವ ಕಾರಣಕ್ಕಾಗಿ ಕೊಲೆ ಆಯಿತು, ಮಾಹಿತಿ ಬರಬೇಕಾಗಿದೆ. ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು ಸುಹಾಸ್ ಶೆಟ್ಟಿ. ಏನ್ ಮಾಹಿತಿ ಬರ್ತಾ ಇದೆ, ಫೈಜಲ್ ಎನ್ನುವಂತ ಒಬ್ಬ ವ್ಯಕ್ತಿಯ ಕೊಲೆ ಆಗಿತ್ತಲ್ಲ, ಪ್ರವೀಣ್ ನೆಟ್ಟಾರು 2022ರಲ್ಲಿ ಜುಲೈ ತಿಂಗಳು. ಆ ಕೊಲೆ ಆದ ನಂತರ ಫೈಜಲ್ ಎನ್ನುವಂತ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತೆ. ಆ ಕೊಲೆಗೆ ಪ್ರತಿಕಾರವಾಗಿ ಸುಹಾಸ್ ಶೆಟ್ಟಿಯನ್ನು ಕೊಂದಿದ್ದಾರೆ. 4-5 ಜನ ತಂಡ ಬರುತ್ತೆ, CCTV ಫುಟೇಜ್ ಕೂಡ ಇದೆ. 4-5 ಜನ ತಂಡ ಬರುತ್ತೆ, ಏಕಾಏಕಿಯಾಗಿ ಕಲ್ಲು ತಗೊಂಡು ಜಜ್ಜುತ್ತಾರೆ, ಮುಖಕ್ಕೆ ಹೊಡಿತಾರೆ, ಖಾಸಗಿ ಅಂಗಾಂಗಗಳಿಗೆ ಹೊಡಿತಾರೆ. ಅದಾದ ನಂತರ ಅವರು ಕಾರ್ ತಗೊಂಡು ಹೋಗ್ತಾರೆ. ತಕ್ಷಣವೇ ಅವರನ್ನು ಒಂದು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಆಗುತ್ತೆ. ಆದರೆ ಈ ವ್ಯಕ್ತಿ ಮಾತ್ರ ಬದುಕಲ್ಲ. ಯಾರ ಆರೋಪಿಗಳು ಅದು ಪತ್ತೆ ಆಗಬೇಕಾಗಿದೆ. ಈ ಪತ್ತೆ ಮಾಡುವ ಕಾರ್ಯಕ್ಕಾಗಿ 5 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ಇದನ್ನು NIA ತನಿಖೆ ಕೊಡಬೇಕು ಅಂತ. ಅವ್ರು ಹೇಳ್ತಾ ಇರುವಾದ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಆದಾಗ ಇದರ ಹಿಂದೆ ಬೇರೆ ಬೇರೆ ಕೈವಾಡ ಇತ್ತು, ಬೇರೆ ಬೇರೆ ಸಂಘಟನೆಗಳ ಕೈವಾಡ ಇತ್ತು. ಹೀಗಾಗಿ ಈ ಪ್ರಕರಣವನ್ನು NIA ಕೊಟ್ಟರೆ ಮಾತ್ರ ಈ ಪ್ರಕರಣದ ಒಂದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಒಂದು ತಾರ್ಕಿಕ ಹಂತಕ್ಕೆ ಹೋಗುತ್ತೆ ಅನ್ನೋದು ಬಿಜೆಪಿಗರ ವಾದ. ಇದರಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಹೀಗಾಗಿ ಒಂದು 8 ಜನರನ್ನೇನೋ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆಯ ನಂತರ ಯಾವ ಕಾರಣಕ್ಕಾಗಿ ಕೊಲೆ ಆಯಿತು ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೆ ಇವತ್ತು ಪರಮೇಶ್ವರ್ ಕೂಡ ಹೋಗ್ತಾ ಇದ್ದಾರೆ.